ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಭೀಮಾ ಕೋರೆಗಾಂವ್ ಸೇನಾ ಸಮಿತಿ ಬೀದರ್ ಬಿ ಶ್ಯಾಮಸುಂದರ್ ವೇದಿಕೆ ವತಿಯಿಂದ ಭೀಮಾ ಕೋರೆಗಾಂವ್ 207ನೇ ವಿಜಯೋತ್ಸವ ಮಹಾ ರೆಜಿಮೆಂಟ್ನಂತೆ ಸ್ವಾಭಿಮಾನ ಬೆಳೆಸಿಕೊಳ್ಳಿ. ಚೇತನ್ ಅಹಿಂಸಾ. ಸಚಿನ್ ನಿಗೂಢ ಸಾವಿನ ತನಿಖೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದರು. ಬೀದರ್ ಜಿಲ್ಲೆಯ ಗೌಳಿ ಸಮಾಜದ ಪೂಜ್ಯ ಶ್ರೀ ಮಹಾದೇವಪ್ಪನವರ 143ನೇ ಜಯಂತಿಯ ಅಂಗವಾಗಿ ನಗರದಲ್ಲಿ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಸಚಿವರಾದ ಪ್ರಿಯಾಂಕಾ ಖರ್ಗೆ, ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರೆ ವಿರುದ್ಧ ಬಿಜೆಪಿ ಸುಳ್ಳು ಆರೋಪ ಮಾಡುತ್ತಲಿದೆ ಎಂದು ಚಂದ್ರಕಾಂತ್ ನಿರಾಟೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ಅರಣ್ಯ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಜೈ ಭೀಮಾ ದಳ ಸಂಘಟನೆಯ ಅಧ್ಯಕ್ಷ ಮಾರುತಿ ಬಿ ಕಂಠಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದ್ದರು. 3 ಹಾಗೂ 4ರಂದು ಖ್ಯಾತ ಜಾದೂಗಾರರಾದ ಕುದ್ರೋಳಿ ಗಣೇಶ್ ಅವರು ಬೀದರ್ ಜಿಲ್ಲೆಯಲ್ಲಿ ಜಾಗೃತಿ ಜಾದೂ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ಎಂದು ರೇವಣಸಿದ್ದಪ್ಪ ಜಲಾದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದರು. ಸುಮಂತ ಗಟ್ಟಿಮನಿರವರಿಗೆ ಗೌರವ ಡಾಕ್ಟರೇಟ್ ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ ಟ್ರಸ್ಟ್ ವತಿಯಿಂದ ಸನ್ಮಾನ. ಸುದ್ದಿಯ ವಿವರಗಳು. ಭೀಮಾ ಕೋರೆಗಾಂವ್ ಸೇನಾ ಸಮಿತಿ ಬೀದರ್ ವತಿಯಿಂದ ಭೀಮಾ ಕೋರೆಗಾಂವ್ 207ನೇ ವಿಜಯೋತ್ಸವವನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಯಿತು. ಭೀಮಾ ಕೋರೆಗಾಂವ್ ಕದನ ದಲಿತರ ಆತ್ಮಗೌರವ ಹೋರಾಟವಾಗಿದ್ದು 500 ಮಂದಿ ಮಹಾರ್ ಯೋಧರು ಅನ್ನ ನೀರು ಹಾಗೂ ವಿಶ್ರಾಂತಿ ಇಲ್ಲದೆ 28,000 ಪೇಶ್ವಾ ಸೈನಿಕರ ವಿರುದ್ಧ ಹೋರಾಟ ನಡೆಸಿ ಆ ಮೂಲಕ ವಿಜಯ ಸಾಧಿಸಿದ ಮಹಾನ್ ಯೋಧರಂತೆ ಎಲ್ಲರೂ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರಬೇಕು ಎಂದು ನಾಯಕ ನಟ ಬಹುಜನ ಚಿಂತಕರಾದ ಚೇತನ್ ಅಹಿಂಸಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಹೇಳಿದ್ದರು. ಇದಕ್ಕೂ ಮುನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜ್ಯ ಬಂತೆ ದಮ್ಮಾನಂದ ಮಹಾತೇರು ಅವರು ಮಾಲಾರ್ಪಣೆ ಮಾಡಿದ್ದರು. ಅಲ್ಲದೆ ಚೇತನ್ ಅಹಿಂಸಾ, ಬಿಆರ್ ಭಾಸ್ಕರ್ ಪ್ರಸಾದ್, ನಜ್ಮಾ ನಜೀರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಬುದ್ಧವಿಹಾರ ಅಂದೂರ್ನ ಪೂಜ್ಯ ಬಂತೆ ದಮ್ಮಾನಂದ ಮಹಾತೇರು, ನಾಯಕ ನಟ ಬಹುಜನ ಚಿಂತಕರು ಚೇತನ್ ಅಹಿಂಸಾ, ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಆರ್ ಭಾಸ್ಕರ್ ಪ್ರಸಾದ್, ಸಾಮಾಜಿಕ ಹೋರಾಟಗಾರರಾದ ನಜ್ಮಾ ನಜೀರ್, ಎಸ್ಸಿ ವಿಭಾಗ ಅಧ್ಯಕ್ಷರು ಜೆಡಿಎಸ್ ಬೀದರ್ ದೇವೇಂದ್ರ ಆರ್ ಸೋನಿ, ಭೀಮಾ ಕೋರೆಗಾಂವ್ ಸಂಸ್ಥಾಪಕ ಅಧ್ಯಕ್ಷರು ರವಿ ಬಿ ಚಿದ್ರಿ, ಬಿ ಶ್ಯಾಮಸುಂದರ್ ಭವನ ಚಿದ್ರಿ ಅಧ್ಯಕ್ಷರು ರಜನೀಶ್ ಮುಧಾಳೆ, ಬಿ ಶ್ಯಾಮಸುಂದರ್ ಭವನ ಚಿದ್ರಿ ಉಪಾಧ್ಯಕ್ಷರು ಸಿದ್ಧಾರ್ಥ್ ಬಾನೆ, ನಗರಸಭೆ ಅಧ್ಯಕ್ಷರು ಎಂಡಿ ಗೌಶ್, ನಗರಸಭೆ ಸದಸ್ಯರು ಅನಿಲ್ ಗಂಜ್ಕರ್, ಮಾಜಿ ಅಧ್ಯಕ್ಷರು ಕುರಿ ಮತ್ತು ಉಣ್ಣೆ ನಿಗಮ ಮಂಡಳಿಯ ಪಂಡಿತರಾವ್ ಚಿದ್ರಿ, ವ್ಯವಸ್ಥಾಪಕ ಅಧಿಕಾರಿ ಆರ್ಟಿಒ ಕಚೇರಿ ಬೆಂಗಳೂರಿನ ರಾಜಶೇಖರ್ ಬಿರಾದರ್, ಎಇಕೆಪಿಟಿಸಿಎಲ್ ಬೀದರ್ನ ದೊಂಡಿರಾವ್ ಕರ್ಕರೆ, ಜಿಲ್ಲಾಧ್ಯಕ್ಷರು ಬಿಎಸ್ಪಿನ ಕಪಿಲ್ ಗೋಡ್ಬಳೆ, ತಾಲೂಕಾಧ್ಯಕ್ಷರಾದ ಗ್ಯಾರಂಟಿ ಯೋಜನೆಯ ಮಹಮ್ಮದ್ ರಿಯಾಜ್, ಮಾಜಿ ಸೈನಿಕರು ಸಮಾಜ ಸೇವಕರಾದ ಸೂರ್ಯಕಾಂತ್ ಬಾವಿದೊಡ್ಡೆ, ಯುವ ಮುಖಂಡರಾದ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಚೌಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2020 ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ಪಟ್ಟಿಯಲ್ಲಿ ಸೇರ್ತದೆ ಅಂತ ಹೇಳಿದ್ರು. ಅದು ಯಾವ ಆಧಾರದ ಮೇಲೆ ಹೇಳಿದ್ರು? ಯುವಕರ ವಯಸ್ಸಾಗಿ ಅಸಮಾನತೆಯನ್ನ ಸಮಾನ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ನಜ್ಮಾ ನಜೀರ್, ಸಾಮಾಜಿಕ ಹೋರಾಟಗಾರರು, ಬೆಂಗಳೂರು, ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮುಂಬೈ ರೆಜಿಮೆಂಟ್ ಸ್ಟ್ರಾಂಗ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆಗ ಮತ್ತೆ ಹೋಗಿ ಹೇಳ್ತಾನೆ 2ನೇ ಬಾರಿ ಸಿದ್ಧನಾಗ
ಮಹಿಳಾ ಶಕ್ತಿ ಟೀಮ್ ಮಹಿಳಾ ಭೀಮಾ ಕೋರೆಗಾಂವ್ ಸೇನೆ, ವೇದಿಕೆಯಿಂದ ನಿರ್ಗಮಿಸಿ ಬೇರೆಗೆ ಅನುವು ಮಾಡ್ಕೊಳ್ಬೇಕಾಗಿ ಮನೆ ಮಾಡ್ಕೊಳ್ತಾ ಇದ್ದೇವೆ. ಮಹಿಳಾ ಶಕ್ತಿ ಟೀಮ್ ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ಮನೆ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕು. ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಮ್ಮೆಲ್ಲ ದಲಿತ, ಶೂದ್ರ, ಅಲ್ಪಸಂಖ್ಯಾತ ಸಮುದಾಯಗಳ ಆತ್ಮಾಭಿಮಾನದ ಸಂಭ್ರಮ. ದಲಿತ, ಶೂದ್ರ, ಅಲ್ಪಸಂಖ್ಯಾತ ಸಮುದಾಯಗಳ ಗೆಲುವಿನ ಸಂಭ್ರಮ. ಇವತ್ತು ಬೀದರ್ನ ನೆಲಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಮೊದಲನೇದು, ಈ ಜಾತಿಯ ಅಸಮಾನತೆಗಳನ್ನ ಒತ್ತೋಡಿಸ್ಲಿಕ್ಕೆ, ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಂತಹ ಈ ನೆಲದ ಹೆಮ್ಮೆಯ ಅಣ್ಣ ಬಸವಣ್ಣನವರ ನೆಲ ಒಂದು ಅನ್ನೋದಾದ್ರೆ, ಎರಡನೇದು, ಈ ನೆಲ ನಮ್ಮದು, ಈ ನಾಡು ನಮ್ಮದು, ನಾವು ಈ ದೇಶದ ಮೂಲ ನಿವಾಸಿಗಳು ಅಂತ ಹೇಳಿ ಈ ನೆಲದ ಅಲ್ಪಸಂಖ್ಯಾತರನ್ನ, ಈ ದೇಶದ ದಲಿತರನ್ನ, ಈ ದೇಶದ ಶೂದ್ರ ಸಮುದಾಯಗಳನ್ನ ಎಚ್ಚರಿಸಿದಂಥ ಬಿ ಶ್ಯಾಮ್ ಸುಂದರ್ ರವರಿಗೆ ವಿಧಾನಸಭೆಗೆ ಆಯ್ಕೆಯನ್ನ ಮಾಡಿ ಕಳಿಸಿದಂತ ನೆಲವು ಕೂಡ ಇದೇ ಬೀದರ್ ಅನ್ನುವಂಥದ್ದು ಹೆಮ್ಮೆ. ಸೂಫಿ ಶರಣರ ನಾಡು, ಸಮಾನತೆಯ ನಾಡು ಹೇಗೋ ಹಾಗೆ ಬಿ ಶ್ಯಾಮ್ ಸುಂದರ್ ಅವರನ್ನ ಗೆಲ್ಲಿಸಿ ಕಳಿಸಿದಂತ ಕ್ಷೇತ್ರ, ಗೆಲ್ಲಿಸಿ ಕಳಿಸಿದಂತ ನೆಲ ಬೀದರ್. ಇಟ್ಟಿದ್ದಾರೆ ವೇದಿಕೆಗೆ ಬಿ ಶ್ಯಾಮ್ ಸುಂದರ್ ಸರ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲಿ ತುಂಬಾ ಜನ ಯುವಕರು ಸೇರಿದ್ದೀರಾ. ಅವ್ರಗಳ ನಡುವೆ ಬಿ ಶ್ಯಾಮ್ ಸುಂದರ್ ಅವರಂದ್ರೆ ಯಾರು ಅನ್ನೋದನ್ನ ಒಂದು ಪುಟ್ಟ ಇಂಟ್ರಡಕ್ಷನ್ ಅನ್ನ ನಾನು ಮೊದಲನೇದಾಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾರು ಇತಿಹಾಸವನ್ನ ನೆನಪಿಡುವುದಿಲ್ಲವೋ ಅವರು ಇತಿಹಾಸವನ್ನ ಸೃಷ್ಟಿ ಮಾಡಲಾರರು. ಬಿ ಶ್ಯಾಮ್ ಸುಂದರ್ ಅವರು ಒಬ್ಬ ವಕೀಲರಾಗಿದ್ರು. ವಕೀಲರಾಗಿ ಜೊತೆಗೆ ಅವತ್ತಿನ ನಿಜಾಮರ ಏನು ರೈಲ್ವೆ ಡಿಪಾರ್ಟ್ಮೆಂಟ್ ಇರುತ್ತೆ ಅದರ ನೌಕರರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು. ಅವರವತ್ತು ಮನಸ್ಸು ಮಾಡಿರ್ತಿದ್ರೆ ದೊಡ್ಡ ಅಧಿಕಾರಿಯಾಗಿ ಆರಾಮಾಗಿ ಇರ್ಬೋದಾಗಿತ್ತು. ಯಾಕಂದ್ರೆ ನಿಜಾಮರು ಅವ್ರನ್ನ ತುಂಬಾ ನಂಬ್ತಾ ಇದ್ರು. ಆದ್ರೆ ಅದನ್ನ ಮೀರಿಯೂ ಅಲ್ಪಸಂಖ್ಯಾತರ ಒಳಗೆ, ದಲಿತರ ಒಳಗೆ, ಶೂದ್ರರ ಒಳಗೆ ಒಂದು ಶಿಕ್ಷಣ ಕ್ರಾಂತಿಯನ್ನ ತರಬೇಕು, ಸಾಮಾಜಿಕವಾದಂಥ ಬದಲಾವಣೆಯನ್ನ ತರಬೇಕು, ಆರ್ಥಿಕ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದವರು ಬಿ ಶ್ಯಾಮ್ ಸುಂದರ್ ಅವರು. ನಮ್ಮ ದಲಿತ ಸಮುದಾಯದ ಅಭಿವೃದ್ಧಿಗಾಗಿ ಇಡ್ತಾ ಇರುವಂತಹ SCP-TSP ಹಣವನ್ನ ಕಳ್ಳತನ ಮಾಡಬೇಡಿ ಅನ್ನುವಂತಹ ಧ್ವನಿಯನ್ನ ತೆಗೆದಿದ್ರು. ನೀವು ಲಕ್ಷ್ಮೀನಾರಾಯಣ ನಾಗವರ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರಿ ಗೌರವವನ್ನು ಕೊಡೋದಾದ್ರೆ ಅದ್ರ ಜೊತೆನಲ್ಲಿ ಆ ಲೆಟರ್ ನಲ್ಲಿ ಇನ್ನೊಂದು ಲೈನ್ ಅನ್ನ ಸೇರಿಸಿ ಲಕ್ಷ್ಮೀನಾರಾಯಣ ನಾಗವರ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ದೊರಕಬೇಕು ಅಂದ್ರೆ ಅವರ ಹೋರಾಟದ ಉದ್ದೇಶವಿದ್ದಂತಹ SCP-TS ಅಮೌಂಟ್ ಅನ್ನ ಇನ್ನು ಮುಂದೆ ನಾವು ಕಳ್ಳತನ ಮಾಡಲ್ಲ ಅನ್ನೋ ತಪ್ಪೊಪ್ಪಿಗೆಯನ್ನ ಲೆಟರ್ ಬರೀಬೇಕು. ಸಿದ್ದರಾಮಯ್ಯ ಬರೀಬೇಕು. ಬರೀತಾರ? ಬರೆಯಲ್ಲ. ಯಾಕೆ? ನಾವ್ಯಾರೋ ಸಿದ್ದನಾಕನಂತೆ ಆ ಅಹಂಕಾರದ ಆಡಳಿತವನ್ನ, ದೋಚುವಂತಹ ಮನಸ್ಥಿತಿಯನ್ನ, ದಬ್ಬಾಳಿಕೆಯನ್ನ, ಅವರ ಮೋಸದ ಮಾತುಗಳ ವಿರುದ್ಧವಾಗಿ ಸಿದ್ದನಾಕನಂತ ವಿರುದ್ಧವಾದಂತಹ ಹೋರಾಟವನ್ನು ನಾವು ಕಟ್ತಾ ಇಲ್ಲ. ನಾವು ಕೈ ಕಟ್ತಾ ಇದ್ದೀವಿ, ತಲೆ ತಗ್ಸಿ ನಿಲ್ತಾ ಇದ್ದೀವಿ. ಅವ ಯಾರೋ ಒಬ್ಬ 25ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ದು ಗಡೀಪಾರದಂತ ಒಬ್ಬ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಮಾಡಿದ ಕೂಡಲೇ ನಾವು ಅವರ ವಿರುದ್ಧವಾದಂತ ಅಮಿತ್ ಶಾ ವಿರುದ್ಧವಾದಂತ ಹೋರಾಟಕ್ಕೆ ಯಾರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಅಂತಂದ್ರೆ, ಯಾವ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣೀರಿಗೆ ಕಾರಣ ಆಗಿತ್ತು, ಯಾವ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬರ ಬುದ್ಧ ಮತ್ತು ಅವರ ಧಮ್ಮವರ ಪುಸ್ತಕವನ್ನು ಬಿಡುಗಡೆಗೆ ಅಡ್ಡಿಯನ್ನ ಉಂಟು ಮಾಡಿತ್ತು, ಯಾವ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರದ ದೇಹವನ್ನ ದೆಹಲಿಯಿಂದ ಬಾಂಬೆಗೆ ತರೋದಕ್ಕೆ ಹಲವಾರು ಕಂಡೀಷನ್ಗಳನ್ನ ಹಾಕಿ ವಿಮಾನವನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿತ್ತು, ಯಾವ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರಿಗೆ ಭಾರತ ರತ್ನವನ್ನು ಕೊಟ್ಟಾಗ್ಯೂ ಕೂಡ ಬಾಬಾ ಸಾಹೇಬರಿಗೆ ಕೊನೆಗೂ ಕೂಡ ಭಾರತ ರತ್ನವನ್ನು ಅನೌನ್ಸ್ ಮಾಡಲಿಲ್ಲ, ಅಂತ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರ ಜೊತೆಯಲ್ಲಿ ನಿಂತು ನಾವು ಮತ್ತೆ
ಓದಿ ಅಂತ ಮಾತಾಡ್ತಾ ಇದ್ದಾರೆ. ಬೆಳಗಾವಿಯ ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಯೊಂದು ಕುರ್ಚಿಗಳ ಮೇಲೂ ಕೂಡ ಬಾಬಾ ಸಾಹೇಬರ ಫೋಟೋಗಳನ್ನ ಇಟ್ಕೊಂಡು ನಾವು ಬಾಬಾ ಸಾಹೇಬರ ಅನುಯಾಯಿಗಳು ಅಂತ ಹೇಳೋದು. ನಿಜವಾಗ್ಲೂ ಬಾಬಾ ಸಾಹೇಬರ ಅನುಯಾಯಿಗಳು ಆಗಿದ್ದಿದ್ರೆ ಮಾಡಬೇಕಾಗಿರುವಂತಹ ಕಾರ್ಯಗತವಾದಂತಹ ಕೆಲಸಗಳೇನು, ಶೋಕಿ ಅಲ್ಲ, ಶೋ ಆಫ್ ಅಲ್ಲ, ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸಗಳೇನು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸುಮಾರು 8.5 ಲಕ್ಷ ಕುಟುಂಬಗಳು ಬಗರುಕುಂ ಸಾಗುವಳಿನಲ್ಲಿ ಫಾರಂ ನಂಬರ್ 57 and 53 ಅಪ್ಲಿಕೇಶನ್ ಹಾಕೊಂಡು ಭೂಮಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಕೊಡಬೇಕು. ಆಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗ್ತೀರಿ. ಯುವ ಗುತ್ತಿಗೆದಾರ ಸಚಿನ್ ಮಾನಪ್ಪ ಪಾಂಚಾಳ್ ಅವರ ನಿಗೂಢ ಸಾವಿನ ತನಿಖೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕದಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಸಚಿನ್ ಬಡ ಕುಟುಂಬದಲ್ಲಿ ಹುಟ್ಟಿದ್ದು ಉಪಜೀವನಕ್ಕಾಗಿ ವ್ಯವಹಾರ ಮಾಡಿದ್ದಾಗ ಏನೋ ಏರುಪೇರಾಗಿದೆ. ಸಚಿನ್ ಅವಲಂಬಿತರು ಬೀದಿ ಪಾಲಾಗುವ ಸಂದರ್ಭ ಬಂದಿದೆ. ಇಡೀ ಘಟನೆಯ ಕೂಲಂಕುಷವಾಗಿ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು. ಕುಟುಂಬದವರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ದತ್ತಾತ್ರಿ ವಿಶ್ವಕರ್ಮ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಲೋಚನಾ ವಿಶ್ವಕರ್ಮ, ಮಹಾಸಭಾದ ಉಸ್ತುವಾರಿ ಅಶೋಕ್ ಪೊದ್ದಾರ್, ಗೌರವ ಅಧ್ಯಕ್ಷ ಜಯಪ್ರಕಾಶ್ ಪೊದ್ದಾರ್, ಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ, ಉಪಾಧ್ಯಕ್ಷರಾದ ಸೋಮನಾಥ್ ಪಾಂಚಾಳ್, ಪಾಂಡುರಂಗ್ ಪಾಂಚಾಳ್, ಮಹಾದೇವ್ ಪಾಂಚಾಳ್, ಸಂಜುಕುಮಾರ್ ಪಾಂಚಾಳ್, ಮಂಜುನಾಥ್ ಪಾಂಚಾಳ್, ಗಣಪತಿರಾವ್ ಪಾಂಚಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಕ್ಕೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಕ್ಕೆ ಬೇಕು. ಸಚಿವರ ಕುಟುಂಬಕ್ಕೆ ಅಖಿಲ ಭಾರತ್ ಮಾತಾ ಕಿ ಜೈ. ಇದ್ದಾರೆ. ನಾವು CIDಗೆ ಬದಲು ಈ ಕೇಸನ್ನು CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಇದೆ ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಮನವಿಯನ್ನು ಸಲ್ಲಿಸಲು ಬಂದಿದ್ದೀವಿ. ಅವರ ಹೋರಾಟದ ಮುಖಾಂತರ ಈ ಹೋರಾಟ ನಮ್ಮ ಸಮಾಜಕ್ಕೆ ಗೊತ್ತಿದ್ದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿತಂಗಾಗಿ ತೋತು ಅನಿಸ್ತಾ ಇದೆ. ಇವತ್ತು
ಸರ್ವರಿಗೂ ಸಮಾನತೆಯ ಹಕ್ಕಿಗೋಸ್ಕರ ಎಲ್ಲರೂ ಈ ಭಾರತ ಮಾತೆಯ ಮಕ್ಕಳಂತ ಹೇಳ್ತದೆ, ಸಂವಿಧಾನ ಹೇಳ್ತದೆ. ಎಲ್ಲಿ ನ್ಯಾಯ ಇದೆ ಸ್ವಾಮಿ? ಇದ್ರಿ ಈ ಸಮಾಜ ಹೇಗಿದೆ ಅಂದ್ರೆ ಈ ದೇಶದ ಬೆನ್ನೆಲುಬು, ಮೊದಲನೇ ಬೆನ್ನೆಲುಬು ರೈತರ ಬೆನ್ನೆಲುಬು ಅಂದ್ರೆ ನಮ್ಮ ವಿಶ್ವಕರ್ಮರ ಸಮಾಜ ಅಂದ್ರೆ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಎಲ್ಲ ಪಕ್ಷದವರು ಹೇಳ್ತಾರೆ ನಾವು ರೈತರ ಬೆನ್ನೆಲುಬು, ನೀವು ರೈತರ ಬೆನ್ನೆಲುಬು ಅಂತ ಹೇಳ್ತೀರಿ. ಈ ರೈತರ ಬೆನ್ನೆಲುಬು ಏನಾದ್ರೂ ಮೊದಲನೇ ಬೆನ್ನೆಲುಬು ಇದ್ರೆ ನಾವು ವಿಶ್ವಕರ್ಮರು ಅಂತಿರ್ತಕ್ಕಂಥ ಈ DC ಆಫೀಸಲ್ಲಿ ಹೇಳ್ತಾ ಇದ್ದೀನಿ. ಗೊತ್ತೆ ಅದಕ್ಕಾಗಿ ಏನು ಆತ್ಮೀಯ ಬಂಧುಗಳೇ, ನಾವು ಏನಾದರೂ ಈ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ನಿಜ ಜೀವನ ಮಾಡುವಂತ ಸಮಾಜ ಇದು. ಅಂತ ಒಂದು ಏನು ಕಾಯಕ ಮಾಡುವಂತ ಒಬ್ಬ ಸಚ್ಚಿನ ಒಬ್ಬ ವ್ಯಕ್ತಿಗೆ ಇವತ್ತ ಇಂಥ ಅನ್ಯಾಯ ಆಗಿರತಕ್ಕಂಥದ್ದು ನಮ್ಮ ಸಮಾಜವನ್ನು ಸಹಿಸಲಾರದಂತ ಪರಿಸ್ಥಿತಿ ಬಂದಿದೆ. ಇವತ್ತು 5 ಮಂದಿ ಹೆಣ್ಣು ಮಕ್ಕಳು ಆ ಮನೆಯ ದೀಪವನ್ನೇ ಅಡಿಗೆ ಹೋಗಿದೆ ಅಂತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು 5 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಹಿಂದುಳಿದ ಸಮಾಜದ ತಾವು ಮುಖ್ಯಮಂತ್ರಿಗಳಾಗಿ ಈ ನಮ್ಮ ಸಮಾಜದವನ್ನು ಏನಾದರೂ ಅಭಿಮಾನ ಇದ್ದರೆ ನಿಮ್ಮ ಸರ್ಕಾರದಿಂದ ನಮ್ಮ ಈ 5 ಹೆಣ್ಣು ಮಕ್ಕಳಿಗೆ ಪರಿಹಾರ ಘೋಷಣೆಯನ್ನು ಮಾಡಬೇಕು. 1 ಕೋಟಿ ಪರಿಹಾರ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಸತ್ಯ ಶುದ್ಧವಾದ ನಿಷ್ಪಾತವಾಗಿ ಈ ತನಿಖೆ ಆಗಬೇಕು. CBI ತನಿಖೆ ಆಗಬೇಕು. ಅದಾದ ನಂತರ ಅವ್ರು ಯಾರ್ಯಾರ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಬೀದರ್ ಜಿಲ್ಲೆಯ ಗೌಳಿ ಸಮಾಜದ ಪೂಜ್ಯ ಶ್ರೀ ಮಹಾದೇವಪ್ಪನವರ 143ನೇ ಜಯಂತಿಯ ಅಂಗವಾಗಿ ಪೂಜ್ಯರ ಭಾವಚಿತ್ರದ ಭವ್ಯ ಮೆರವಣಿಗೆಯು ನಗರದ ಪಾಂಡುರಂಗ ಮಂದಿರದಿಂದ ಚೌಬಾರ, ಗವಾನ್ ಚೌಕ್, ಶಹಾಗಂಜ್ ಕಮಾನ್, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ನಾಯಕಮಂದಿಂದ ಗೌಳಿಗಲ್ಲಿಗೆ ಬಂದು ಸಮಾವೇಶಗೊಂಡಿದ್ದು, ಈ ಮೆರವಣಿಗೆಗೆ ಯುವ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ವಿಠಲರಾವ್ ಗೌಳಿ, ರಾಮಚಂದ್ರ ಗೌಳಿ, ಖಂಡೇಶ್ ಗೌಳಿ, ನರೇಶ್ ಗೌಳಿ, ಬಾಬುರಾವ್ ಗೌಳಿ, ಗೋರಖನಾಥ್ ಗೌಳಿ, ಧರ್ಮೇಶ್ ಗೌಳಿ ಸೇರಿದಂತೆ ಗೌಳಿ ಸಮಾಜದ ಗಣ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. आगे चलो, थोड़ा आगे आगे दो।
ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಇವತ್ತಿನ 1ನೇ ತಾರೀಕು ಜನವರಿ 2025ರಲ್ಲಿ ಕರ್ನಾಟಕ ಬೀದರ್ ಜಿಲ್ಲೆಯ ಬಾಲ ಬ್ರಹ್ಮಚಾರಿ ಮಹಾದೇವಪ್ಪ ಅವರ 145ನೇ ಜಯಂತಿ 43ನೇ ಜಯಂತ್ಯುತ್ಸವದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಮುಖಂಡರಾದಂಥವರ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಗೌಳಿ ಸಮಾಜವರು ಪಾಂಡುರಂಗ ಗುಡಿಯಿಂದ ಚೋಬಾರ ಫಾಟಕ್-ಗಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಬಸವೇಶ್ವರ ಚೌಕ್ಲಿಂದ ನೈಕಂಬನಿಂದ ಫಾಟಕ್-ಗಲ್ಲಿವರೆಗೆ ಮೆರವಣಿಗೆಯಿಂದ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೂ ಈ ಪೂಜಾ ಫಾಟಕ್-ಗಲ್ಲಿಯಲ್ಲಿ ಅಪ್ಪರ ಆರತಿಯನ್ನು ಮಾಡಿಂದ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕ बाल ब्रह्मचारी श्री महादेवप्पा 143 जयंती उत्सव में हमारे बीदर समाज के मुखंड के सभी भक्त लोगों और मित्र लोगों के नेतृत्व में और कार्यकारण नेतृत्व में बड़ी उत्साह के साथ आज पांडुरंग मंदिर से चौबारा से होते हुए फाटक-गली और बाबा साहब अम्बेडकर सर्कल से बसवेश्वर चौक से होते हुए पुनः फाटक-गली भवानी माता के मंदिर के जाने के बाद अप्पा के मूर्ति के पूजा पाठ आरंभ करने के बाद सभी लोग भक्त लोगों से विनती है कि वो महाप्रसाद को स्वीकार करें और हमेशा इसी तरह गौड़ी समाज बीदर जिले का बड़ी उत्सव के साथ सबके सहयोग के साथ हमको जो उत्साह मिल रहा है उसके लिए एक नया साल का सभी को गौड़ी समाज बांधों से सभी वर्गों के समाज को बहुत बहुत बधाई देता हूं मैं. ರಾಜ್ಯದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ವಿರುದ್ಧ ಬಿಜೆಪಿ ಸುಳ್ಳು ಆರೋಪ ಮಾಡುತ್ತಿರಲಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಚಂದ್ರಕಾಂತ್ ತಿರಾಟೆ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಭಾಲ್ಕಿ ತಾಲೂಕಿನ ಗಡ್ಡಿತುಂಗ ಗ್ರಾಮದ ನಿವಾಸಿ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ರಾಜಕೀಯವಾಗಿ ಬಳಸಿಕೊಂಡು ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನ ಮೂಲೆ ಗುಂಪು ಮಾಡುವ ಹುನ್ನಾರ ಬಿಜೆಪಿ ಪಕ್ಷದ ನಾಯಕರಿಂದ ನಡೆಯುತ್ತಿರುವುದನ್ನು ಬೀದರ್ ವಿವಿಧ ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸಲಾಗುತ್ತದೆ ಎಂದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಚಿನ್ ಗುತ್ತಿಗೆದಾರನೇ ಅಲ್ಲ, ಮೋಸ ಹೋಗಿದ್ದು ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್. ಆದಾಗ್ಯೂ ಬಿಜೆಪಿ ಸುಳ್ಳು ಆರೋಪ ಮಾಡುತ್ತಲಿದೆ. ಸಚಿನ್ ಆತ್ಮಹತ್ಯೆ ಇರಲಿಕ್ಕಿಲ್ಲ, ಇದರ ಹಿಂದೆ ಷಡ್ಯಂತ್ರದ ಅನುಮಾನವಿದ್ದು ಕೊಲೆಯ ಶಂಕೆ ಇದೆ ಎಂದು ಆರೋಪಿಸಿದ್ದರು. ದಲಿತರ ಆಶಾಕಿರಣವಾದ ಪ್ರಿಯಾಂಕಾ ಖರ್ಗೆ ಅವರನ್ನ ರಾಜಕೀಯವಾಗಿ ಮುಗಿಸಲು ಪ್ರಯತ್ನ ನಡೆಸುವ ಕನಸನ್ನು ಕಾಣದಿರಲಿ. ಅವರ ಹಿಂದೆ ದಲಿತ ಸಂಘಟನೆಗಳ ಶಕ್ತಿಯೇ ಇದೆ. ಪ್ರಿಯಾಂಕಾ ಅವರ ರಾಜೀನಾಮೆ ಕೇಳುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ನೆನಪಿರಲಿ, ಅವರ ತಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೇಲೆಯೂ ಸಾಕಷ್ಟು ಪ್ರಕರಣಗಳಿವೆ. ಪೋಕ್ಸ್ ದೂರು ಸಹ ದಾಖಲಾಗಿದೆ. ನಾವದನ್ನ ಕೆದಕುವ ಪ್ರಯತ್ನ ಮಾಡಿಲ್ಲ ಎಂದು ಎಚ್ಚರಿಸಿದರು. ರಾಜು ಕಪ್ನೂರ್ ಅವರು ಸಚಿನ್ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ನೀಡಿ ಟೆಂಡರ್ನಲ್ಲಿ ಹಣ ಹೂಡಲು ಹೇಳಿದ್ದರು. ಅದಕ್ಕೆ ಮೋಸವಾಗಿದೆ. ಅಷ್ಟೇ ಅಲ್ಲ, ಕಪ್ನೂರ್ ಅವರ ಮನೆಯಲ್ಲಿ 1 ವರ್ಷ ಠಿಕಾಣಿ ಹೂಡಿದ್ದ ಸಚಿನ್ ಕೊನೆಗಳಿಗೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಅನುಮಾನಾಸ್ಪದವಾಗಿದೆ. ಇದರ ತನಿಖೆ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿ ತನಿಖೆ ಒಪ್ಪಿಸಿದ್ದು, ಸಿಬಿಐ ತನಿಖೆ ಒಪ್ಪದಿದ್ದರೂ ನಮ್ಮದ್ದೇನೂ ತಕರಾರಿಲ್ಲ ಎಂದರು. ಬಿಜೆಪಿಯವರ ಸಾವಿನ ಪ್ರಕರಣವನ್ನ ರಾಜಕೀಯಕ್ಕೆ ಬಳಸುತ್ತಿರುವುದು ಖೇದಕರವಾದ ಸಂಗತಿಯಾಗಿದೆ. ಕಪ್ನೂರ್ ಇವರು ಮಹಾನಗರ ಪಾಲಿಕೆ ಚುನಾವಣೆ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಆ ಅಭ್ಯರ್ಥಿಗಳು ವಿಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದು ಬಿಜೆಪಿಗರಿಗೆ ಸಹಿಸದಾಗಿದೆ ಎಂದರು. 2 ಬಾರಿ ಸೋಲನುಂಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಂದು ಪಾಟೀಲ್, ಆಂದೋಲ್ ಸ್ವಾಮೀಜಿ, ಮಣಿಕಂಠ ರಾಠೋಡ್, ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಇದೀಗ ಡೆತ್ ನೋಟ್ ಹಿಡಿದುಕೊಂಡು ತಮ್ಮ ಕೊಲೆ ಮಾಡುವುದಕ್ಕಾಗಿ ರಾಜು ಕಪ್ನೂರ್ ಸುಪಾರಿ ನೀಡುತ್ತಾರೆಂದು ಆಪಾದಿಸುತ್ತಿದ್ದಾರೆ. ಆದರೆ ಇವರದ್ದೇ ಹಿನ್ನೆಲೆಯಲ್ಲಿ ಪರಿಶೀಲಿಸಿದರೆ ಇವರೆಂಥವರು ಎಂದು ಜನರಿಗೆ ಈಗಾಗಲೇ ಗೊತ್ತಿದೆ ಎಂದು ನಿರಾಟೆ ಕಿಡಿಕಾರಿದ್ದರು. ಈ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಗೋರ್ನಾಳ್ಕರ್, ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿದರು.
ಮಾತನಾಡಿದ್ದರು. ಒಕ್ಕೂಟದ ಇತರೆ ಪ್ರಮುಖರಾದ ರಾಜ್ಕುಮಾರ್ ಗುನ್ನಳ್ಳಿ, ಸಂತೋಷ್ ಇಂಕೂರೆ, ಅಮೃತ್ ಮುತ್ತಂಗಿಕರ್, ಬಾಬು ಕೌಟ, ಸುರೇಶ್ ಕಾಂಗ್ರೆ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಏನಪ್ಪ ಸಚಿನ್, ನಾವು ಸುಳ್ಳು ಹೇಳಿದ್ರಿ, ಮೋಸ ಮಾಡಿದ್ರಿ, ನಾವು ಕೊಟ್ಟಿನ ದುಡ್ಡು ನೀವು ರಿಟರ್ನ್ ಮಾಡಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಆಯ್ತಣ ಅಂಥೇಳಿ ಏನೋ ಸಬೂಬು ಅಂತ ಹೇಳ್ಕೊಂಡು ಅವ್ರಿಗೆ ದುಡ್ಡೇ ಕೊಡೋದಿಲ್ಲ, ರಿಟರ್ನ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಬೀದರ್ ಅವರು ಇರ್ತಕ್ಕಂಥ ಮನೆಗೆ ಕೂಡ ಬರ್ತಾರೆ. ಅವರು ಬಂದು ಅವ್ರ ಮನೆಗೆ ಎಲ್ಲ ವಿಚಾರಣೆ ಮಾಡ್ತಾರೆ. ಅವರು ನೋಡು ಈ ಥರ ಅವರು ಟೆಂಡರ್ ಹಾಕ್ತೀನಿ ಅಂತೇಳಿ ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾನೆ, ಕೈ ಕಡೆ ತೊಗೊಂಡಿದ್ದಾನೆ ಅಂತೆಲ್ಲ ಸತ್ಯ ಸಂಗತಿ ಹೇಳಿದಾಗ ಹೋಗ್ಬಿಡ್ತಾರೆ ಅವರು. ಅದು ಆದ ನಂತರ ಈ ವ್ಯಕ್ತಿ ಪಾಂಚಾಳ ಅಂತಕ್ಕಂಥ ವ್ಯಕ್ತಿ ಇನ್ನೊಂದು ಇದರಲ್ಲಿ ಸತ್ಯ ಸಂಗತಿ ಹೊರಗೆ ಬರ್ತಕ್ಕಂಥ ಇನ್ನೊಂದು ಅಂಶ ಹೇಳ್ತಾ ಇದ್ದೀನಿ. ಸಚಿನ್ ಏನು ಡೆತ್ ಆಗ್ತಾನೆ, ಸೂಸೈಡ್ ಆಗ್ತದ, ಆ ಸೂಸೈಡ್ ಆಗೋಕ್ಕಿಂತ ಮೊದಲೇ ಅವ್ರ ಸಹೋದರಿಗೆ ಫೋನ್ ಮಾಡ್ತಾನೆ. ಎಲ್ಲಿಂದ ಫೋನ್ ಮಾಡ್ತಾನೋ ಗೊತ್ತಿಲ್ಲ. 24 ಡೇಟಿ ಮೋಸ್ಟ್ಲಿ ಸಹೋದರಿಗೆ ಫೋನ್ ಮಾಡಿ, ಅಕ್ಕ ನನಗೆ 1500 ಬೇಕಾಗಿವೆ ಅರ್ಜೆಂಟಾಗಿ, ನನಗೆ 1500 ಇಮ್ಮಿಡಿಯೇಟಾಗಿ ಫೋನ್ಪೇ ಮಾಡಿರಿ ಅಂಥೇಳಿ ಇನ್ನೊಬ್ಬರು ಫೋನ್ಲಿಂದ ಮಾತಾಡ್ತಾನೆ. ಅವ್ನ ಫೋನು ಇವರು ಪಾಂಚಾಳವ್ರ ಫೋನ್ ಸ್ವಿಚ್ ಆಫ್ ಆಗಿರ್ತದೆ. ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಫೋನ್ ತಗೊಂಡು ಇವರು ಅವ್ರ ಸಹೋದರಿಗೆ ಫೋನ್ ಮಾಡಿ 1500 ರೂಪಾಯಿ ಫೋನ್ಪೇ ಹಾಕ್ಸ್ಕೋತಾರೆ. ಹಾಕ್ಸ್ಕೊಂಡ ನಂತರ ಆ ವ್ಯಕ್ತಿಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿರ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ, ಆ ವ್ಯಕ್ತಿಯ ಫೋನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಸತ್ಯ ಸಂಗತಿ ಹೊರಗೆ ಬೀಳ್ತದೆ ಅಂತ ನಮಗನ್ನಿಸ್ತದೆ. ಅವರ ಸಹೋದರಿ ಯಾವ ವ್ಯಕ್ತಿಗೆ ಫೋನ್ಪೇ ಮಾಡಿದರು, ಆ ಸಹೋದರಿ ಕಾಲ್ ಚೆಕ್ ಮಾಡಿದ್ರು ಕೂಡ ಸತ್ಯ ಸಂಗತಿ ಹೊರಗೆ ಬರ್ಬೋದು. ಆ ವ್ಯಕ್ತಿ ಹಾಕ್ಸ್ಕೊಂಡವನು ಸ್ವಿಚ್ ಆಫು, ಮತ್ತು ನಿಜವಾದ ಈ ಸಚಿನ್ ಕೂಡ ಸ್ವಿಚ್ ಆಫ್. ಅದಾದ ನಂತರ ಇವ್ರದ್ದು ಹತ್ಯೆ ಆಯಿತು, ಸೂಸೈಡ್ ಅಂತೇಳಿ ಬಂದಿರ್ತದೆ. ಇಲ್ಲಿ ಪಟ್ಟಿನೆಲ್ಲ ಬಿದ್ದು ರುಂಡ ಒಂದು ಕಡೆ ಇರತಕ್ಕಂಥ ಒಂದು ಸಂಗತಿ ನಾವು ನೋಡ್ತೀವಿ. ಇದನ್ನೇ ಒಂದು ರಾಜಕೀಯ ಒಂದು ಗಮನ. ದುಡ್ಡು ಕೊಟ್ಟ ವ್ಯಕ್ತಿ ಯಾರೇ ಆಗಿರಲಿ ಸಹಜವಾಗಿ ನೋಡಪ್ಪ ನಮ್ಮ ದುಡ್ಡು ನಮ್ಗೆ ಕೊಡು ಅಂತಕ್ಕಂಥ ಕೇಳ್ತಕ್ಕಂಥ ಸಂಗತಿ ಇದೆ. ಯಾರಾದರೂ ಕೇಳ್ತಾರೆ. 70-80 ಲಕ್ಷ, 1 ಕೋಟಿವರೆಗೆ ಕೊಟ್ಟಿದ್ದ ದುಡ್ಡು ಯಾರು ಬಿಡ್ತಾರೆ ಹೇಳ್ರಿ? ಸಹಜವಾಗಿ ಕೇಳಿದ್ದು ಒಂದೇ ಒಂದು ತಪ್ಪು. ಅದೇ ಒಂದೇ ತಪ್ಪಿಗೀಗ ರಾಜ್ಕುಮಾರ್ ಕಪ್ನೂರ್ ಮೇಲೆ ಇವರು ಹತ್ಯೆ ಮಾಡಿದ್ದಾರೆ, ಇವರಿಂದ ಅವನು ಸೂಸೈಡ್ ಮಾಡ್ಕೊಂಡೇನ ಅಂತಕ್ಕಂಥ ಒಂದು ಸಂಗತಿ ಇಲ್ಲಿ ಬಿಂಬಿಸಲಾಗ್ತದೆ. 1 ವರ್ಷ ಹಿಡ್ಕೊಂಡು ಯಾರು ಸಚಿನ್ ಅನ್ನೋರು 1 ವರ್ಷ ಹಿಡ್ಕೊಂಡು ಅವರು ಅಣ್ಣತಮ್ಮರ ಅಪ್ಲೇನೆ ಉಳ್ಕೊಂಡು ಬಿಟ್ಟಿದ್ದರು. ಸಚಿನ್ ಅನ್ನೋರು ಅವ್ರ ಮನೆಯಲ್ಲೇ, ಸ್ವತಃ ಅವ್ರ ಮನೆಯಲ್ಲೇ ಎಲ್ಲ ಕೆಲಸಗಳು ಏನು ಭೀ ವ್ಯವಹಾರ ಅವ್ರದ್ದು, ಯಾರು ರಾಜು ಕಪ್ನವ್ರದ್ದು ಏನು ವ್ಯವಹಾರಗಳವ ಎಲ್ಲ ಇವರೇ ನೋಡ್ಕೊಡ್ತಿದ್ರು. ಆ್ಯಕ್ಚುಲಿ ಅಷ್ಟು ಫ್ರೀಯಾಗಿದ್ದಿದ್ರು ಮನೆಯಲ್ಲಿ. ಈಗ ಟೆಂಡರ್ದು ಪ್ರಕ್ರಿಯೆ ಸಚಿನ್ ಅವ್ರು ಹೇಳಿರೋದ್ರಿಂದ ಅಣ್ಣ ಹಿಂಗೆಲ್ಲ ದೊಡ್ಡ ಇದರಲ್ಲಿ ನಾವು ಟೆಂಡರ್ ಬಿಡಿಸ್ಕೊಂಡ್ರೆ ಸ್ವಲ್ಪ ಎಲ್ಲ ಆರ್ಥಿಕವಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇದೆಲ್ಲ ಮಾಹಿತಿಯನ್ನು ಕೊಟ್ಟಿನವರು ಸಚಿನ್ ಅವರೇ. ಹಾಗಾಗಿ ಇವರು ಯಾವುದೋ ಒಂದು ಕಂಪ್ನಿ ಒಳಗಡೆ ಕೆಲಸ ಮಾಡೋರು ಯಾರು ಸಚಿನ್ ಅನ್ನೋರು. ಗುಲ್ಬರ್ಗ ಇದರಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಮಾಡ್ತಾ ಇರೋದ್ರಿಂದ ಇವರು ಈಗ ಇಂಥ ಇವರಿಗೆ ಯಾವುದೋ ಒಂದು ಕಾಂಟ್ರಾಕ್ಟರ್ ಟೆಂಡರ್ ಎಲ್ಲ ಬೀಳಕ್ಕೆ ಹೆಂಗಾಗ್ತದೆ ಸರ್? ಒಂದು 5 ಲಕ್ಷ 10 ಲಕ್ಷದ ಏನೋ ಟೆಂಡರ್ ತೊಗೊಳ್ಬೇಕಾದ್ರೂ ಗೊತ್ತಿದ್ದಾರೆ, ಲೈಸೆನ್ಸ್ ಬೇಕಾಗ್ತದೆ. ಈಗ ಇವ್ರಿಗೆ ಕೋಟಿಗಟ್ಟಲೆ ಟೆಂಡರ್ ತೊಗೊಳಕ್ಕೆ ಎಲ್ಲಿ ಹೆಂಗೆ ಸಾಧ್ಯ ಆಗ್ತದೆ ಹೇಳಿ ಸರ್? ಹಾಗಾಗಿ ಎಲ್ಲ ದುಡ್ಡೆಲ್ಲ ಯಾವ ಥರ ಕೊಟ್ಟಿದ್ದವ ಅವರಿಗೆ, ಎಲ್ಲೆಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಎಲ್ಲ ಅದು ನಿಮಗೆ ಪೂರ ಒಂದೊಂದು ಕೊಟ್ಬಿಡ್ತೇವೆ ಸಟ್, ಇಲ್ಲ ಅಂತ ಹೇಳ್ತಾಯಿಲ್ಲ. ಆದರೆ ನಾವು ಇದ್ರ ಒಳಗಡೆ ಏನಿದೆ ಅಂತಂದರೆ BJPದವರು ಕೈವಾಡಿದೆ. ಅವರು ಆತ್ಮಹತ್ಯೆ ಅಂತ ಕಸಿ ಹೇಳ್ತಾ ಇದ್ದಾರೆ. ಆತ್ಮಹತ್ಯೆ ಅದನೋ ಅದು ಕೊಲೆ ಅದನೋ ಅದು ಕೂಡ ಬಹಿರಂಗ ಆಗಬೇಕನ್ನೋದು ನಮ್ಮದು ಅಂತ ಆಗ್ರಹ ಇದೆ. ನಾವು ಕರ್ನಾಟಕದ BJPಯ MP ಗಳು MLAಗಳು ಎಲ್ಲರ ಮನೆಗೆ ನಾವು ಮುತ್ತಿಗೆ ಹಾಕ್ತೀವಿ. ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ. ನೀವು ಬರ್ರಿ. ದಲಿತರು ಯಾವತ್ತು ಯಾವುದೇ ವ್ಯಕ್ತಿಗಳಿಗೆ ಉದ್ದೇಶಪೂರ್ವಕ ಜಗಳ ಆಡಿದ್ರಲ್ಲ. ಇವತ್ತಿಗೂ ನೀವೆಲ್ಲರೂ ನೋಡ್ತೀರಿ, ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಅಮಿತ್ ಶಾ ಓಪನ್ ಆಗಿ ಅಂಬೇಡ್ಕರ್ ಅಂಬೋದೊಂದು ಫ್ಯಾಷನ್ ಮಾಡ್ಕೊಂಡ್ರೆ ಜನ ಅಂತ ಹೇಳ್ತಾರೆ. ಇದು ಅವಮಾನ ಅಲ್ಲ ಬಾಬಾ ಸಾಹೇಬ್ರಿಗೆ, ಈ ದೇಶದ ಸಂವಿಧಾನ ಪಿತ್ತಾಗೆ. ದೇವ್ರ ಹೆಸರು ತೊಗೊಂಡ್ರು 7 ಸ್ವರ್ಗ ಸಿಗ್ತಂತ ಹೇಳ್ತಾರೆ. ನೀವು ಮೊದಲು ಸಂವಿಧಾನದಿಂದ ಗೆದ್ದಿರಿ, ನೀವು ರಾಜೀನಾಮೆ ಕೊಡ್ರಿ. ನಿಮ್ಮ ದೇವ್ರದ್ದೆಲ್ಲ ಭಕ್ತಿದ ಅಲ್ಲಿ ಹೋಗಿ ಗೆದ್ದಿರಿ, ನೀವು ಸ್ವರ್ಗದಾಗಿರಪ್ಪ, ನಿಮ್ಗೆ ಯಾರು ಬೇಡ ಅಂತಾರ? ರಾಜೀನಾಮೆ ಯಾರ ಕೊಟ್ರೆ ಕೇಳ್ಯಾರ, ಯಾರ ಕೊಟ್ರ? ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ,
ಅವ್ರೇನಾದರೂ ಮುತ್ತಿಗೆ ವಾಪಸ್ ಪಡಿಬೇಕು, ಮುತ್ತಿಗೆ ವಾಪಸ್ ಪಡಲಿಲ್ಲ ಅಂದರೆ ನಮ್ಮಲ್ಲಿ ಔರಾದಲ್ಲಿ ಎಮ್ ಎಲ್ ಎ ಅವರು BJP ಅವರು ಇದ್ದಾರೆ, ಬಸವ ಕಲ್ಯಾಣಲ್ಲಿ ಎಮ್ ಎಲ್ ಎ ಅವರು BJP ಇದ್ದಾರೆ, ಹುಮನಾಬಾದಲ್ಲೂ ಎಮ್ ಎಲ್ ಎ ಅವರು BJP ಅವರು ಇದ್ದಾರೆ, ದಕ್ಷಿಣಲ್ಲೂ ಎಮ್ ಎಲ್ ಎ BJP ಇದ್ದಾರೆ. ಅವ್ರ ಮನೆಗಳು ಕೂಡ ನಮ್ಮ RPI ಪಾರ್ಟಿ ಮತ್ತು ಎಲ್ಲ ದಲಿತ ಸಂಘಟನೆಗಳನ್ನು ನಾವು ಮುತ್ತಿಗೆ ಹಾಕ್ತೀವಿ. ಇದು ಕೂಡ ರಾಜಕಾರಣನೇ. ನಮ್ಮ ನಾಯಕರಿಗೆ ಹೇಳಕ್ ರಾಜಕಾರಣ ನಾವು ಮಾಡೋದು ಜರೂರತ್ ಇದೆ. ದಲಿತರು ರಾಜಕಾರಣ ಮಾಡಲಂತೆ ಇವತ್ತು ನಮ್ಮ ಕೈಯಾಗ ಅಧಿಕಾರ ಇಲ್ಲ. ಭಾರತೀಯ ಜೈ ಭೀಮ್ ದಳ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳಿಂದ ಅರಣ್ಯ ಇಲಾಖೆ ಎದುರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಇತರೆ ಸಹಾಯಕ ಅರಣ್ಯ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಜೈ ಭೀಮ್ ದಳ ಸಂಘಟನೆಯ ಅಧ್ಯಕ್ಷ ಮಾರುತಿ ಬಿ ಕಂಠಿ ಹೇಳಿದ್ದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 1978ಕ್ಕಿಂತ ಮುಂಚೆ ನಮ್ಮ ಸಮಾಜ ಬಾಂಧವರು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದರು. ರಾಜ್ಯದ ಕಂದಾಯ ಇಲಾಖೆಯು 1978-79ರಲ್ಲಿ ಆ ಜಮೀನನ್ನು ದಲಿತರಿಗೆ ಉಳುಮೆ ಮಾಡಲು ಸಂಪೂರ್ಣ ಅನುಮತಿ ನೀಡಿತ್ತು. ಆ ಸಮಯದಲ್ಲಿ ಉಳುಮೆ ಮಾಡಿಕೊಂಡು ಬದುಕುತ್ತಿದ್ದ ಎಲ್ಲ ದಲಿತ ಸಮುದಾಯದ ಜನರಿಗೆ C4 ನೀಡಿತ್ತು. ಆದರೆ ಇಂದು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಹಾಗೂ ಅವರ ಕೆಳ ಹಂತದ ಅಧಿಕಾರಿಗಳು ಸುಮಾರು 4 ದಶಕಕ್ಕೂ ಅಧಿಕ ಸಮಯದಿಂದ ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದ ನಮ್ಮ ಜಮೀನು ತಮ್ಮ ಸ್ವಾಧೀನದಲ್ಲಿ ಪಡೆಯುತ್ತಿರುವುದು ದುರದೃಷ್ಟಕರ ಸಂಗತಿ ಎಂದರು. ಹಣ ಕೊಟ್ಟವರಿಗೆ ಸುಮ್ಮನೆ ಕೊಡುವುದು, ಹಣ ನೀಡದವರಿಗೆ ಕಿರುಕುಳ ನೀಡಿ ಅದನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಅರಣ್ಯ ಅಧಿಕಾರಿಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ಹಣವಂತರು ಅಂತಹದ್ದೇ ಭೂಮಿಯಲ್ಲಿ ಗಣಿಗಾರಿಕೆ, ದೊಡ್ಡ ಹೋಟೆಲ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಕಂಪನಿಗಳು, ಶಾಲೆ ಕಾಲೇಜುಗಳು, ಶಾಪಿಂಗ್ ಮಾಲ್ಗಳು ಸೇರಿದಂತೆ ಬೃಹತ್ತಾದ ಉದ್ಯಮ ಆರಂಭಿಸಿದ್ದರೆ ಅವರ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ FO ವಾನತಿ ಕೈ ಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇತ್ತೀಚೆಗೆ ಅರಣ್ಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅಮಾಯಕರ ವಿರುದ್ಧ ಕ್ರಮ ಜರುಗಿಸಿ ಕೂಡದ್ದು ಎಂದು ಹೇಳಿದ್ದರು. ಅವರ ಮಾತಿಗೆ ವಾನತಿ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ, ಬದಲಿಗೆ ಪ್ರಧಾನಿ ಖುದ್ದು ಬಂದು ಹೇಳಿದ್ದರೂ ಕೇಳುವಲ್ಲ ಎಂದು ಉದ್ಭಟನಾ ಪ್ರದರ್ಶಿಸುತ್ತಿದ್ದರು. ರಾಜ್ಯ ಸರ್ಕಾರ ಇತ್ತೀಚೆಗೆ ಮತ್ತೊಂದು ಆದೇಶ ಹೊರಡಿಸಿ 3 ಎಕರೆ ಒಳಗಿರುವ ಜಮೀನು ಹೊಂದಿರುವ ದಲಿತರ ವಿರುದ್ಧ ಯಾವುದೇ ಕ್ರಮ ಜರುಗಿಸುವಂತಿಲ್ಲ, ಅಂತವರ ಜಮೀನು ವಶಪಡಿಸಿಕೊಂಡರೂ ಮರುಕಳಿಸಬೇಕೆಂದು ಹೇಳಿದ್ದರು. ಕ್ಯಾರೆ ಎನ್ನುತ್ತಿಲ್ಲ, ದರ್ಪದಿಂದ ನಡೆದುಕೊಳ್ಳುವುದಿಲ್ಲದೆ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುತ್ತಿರುವ DFO ವಾನತಿ ಹಾಗೂ ಅವರ ಅಧೀನ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಮಾರುತಿ ಕಂಠಿ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರಾದ ತುಕಾರಾಮ್ ಗೌರೆ, ನರ್ಸಿಂಗ್ ಸಾಮ್ರಾಟ್, ರತೀನ್ ಕಮಲ್, ಹನುಮಂತ್ ಮಟ್ಟೆ, ಅಂಬೇಡ್ಕರ್ ಸಾಗರ್, ರಮೇಶ್ ಗೌಡ ಸಾಗರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನೀವು ರೈತರ ಜಮೀನು ಯಾವಾಗ CND ಲ್ಯಾಂಡ್ ಅಂತೇಳಿ ಯಾವಾಗ ತೆರವುಗೊಳಿಸ್ತಾ ಇದ್ದೀರಂದ್ರೆ ಆ ರಾಜಕಾರಣಿಗಳದ್ದು ಕೂಡ ತೆರವುಗೊಳಿಸಬೇಕು ಅಂತೇಳಿ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ಕಡೆ ನಾನು RTIಯಲ್ಲಿ ಹಾಕ್ತೀನಿ, ಈ ಸರ್ವೆ ನಂಬರ್ ಉದಾಹರಣೆಗೆ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದ ಸರ್ವೆ ನಂಬರ್ 71ರಲ್ಲಿ 129 ಎಕರೆ 4 ಗುಂಟೆ ಜಮೀನು ಏನಿದೆ ಇದು CND ಲ್ಯಾಂಡ್ ಲಿಸ್ಟಲ್ಲಿ ಇದೆ, ನಾನು ಒಪ್ಕೊಳ್ತೀನಿ. CND ಲ್ಯಾಂಡ್ ಲಿಸ್ಟಲ್ಲಿ ಇದು ಇದೆ. ಆದರೆ ಈ ಜಮೀನು ಯಾವ ವರ್ಗಕ್ಕೆ ಸೇರಿದ್ದು ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಅಂತೇಳಿ ನಾನು RTI ಹಾಕಿದಾಗ ಈ ಜಮೀನು ನಮ್ಮ ಇಲಾಖೆ ಯಾವುದು ಇದಕ್ಕೂ ಬರೋದಿಲ್ಲ ಅಂತೇಳಿ ಉತ್ತರ ಕೊಡ್ತಾರೆ. ರೈಟಿಂಗಲ್ಲಿ ನನ್ನ ಕಡೆ ಇದೆ. ರಕ್ಷಿತ ಅರಣ್ಯ ಇಲ್ಲ, ಸಾಮಾಜಿಕ ಅರಣ್ಯ ಇಲ್ಲ, ಡೀಮ್ಡ್ ಅರಣ್ಯ ಇಲ್ಲ, ಅಧಿಸೂಚಿತ ಅರಣ್ಯ ಇಲ್ಲ, ಇದು ಯಾವುದೇ ಫಾರೆಸ್ಟಲ್ಲಿ ಈ ಜಮೀನು ಬರೋದಿಲ್ಲ ಅಂತೇಳಿ ನನಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾನು ಅಂತೀನಿ, ಅಲ್ಲ ನಿಮ್ಮ ಜಮೀನೇ ಅಲ್ಲ ಅಂತಂದಾಗ ಮತ್ತೆ ಬಡ ರೈತರಿಗೆ ಬಿಟ್ಬಿಡ್ರಲ್ಲ, ಯಾಕೆ ನೀವು ಅವ್ರಿಗೆ ಸತಾಯಿಸ್ತಾ ಇದ್ದೀರಿ ಅಂತಂದಾಗ, ಅಲ್ಲ ಅದು CND ಲ್ಯಾಂಡ್ ಇದೆ, ಅದು ನಮಗೆ ಕಂದಾಯ ಇಲಾಖೆಯಿಂದ ನಮಗೆ ವರ್ಗಾವಣೆ ಆಗಿರ್ತಕ್ಕಂಥ ಜಮೀನು, ಹಾಗಾಗಿ ಅದು ನಮ್ಮ ಜಮೀನು ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ನಾನು ಒಪ್ಕೊಂಡ. CND ಲ್ಯಾಂಡ್ ಯಾವಾಗ ನಿಮ್ಮದು ಅಂತೀರಿ ಅಂತಂದಾಗ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಇಂದ ನಿಮಗೆ ವರ್ಗಾವಣೆ ಆಗಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ವೆ ನಂಬರ್ ಜಮೀನು ನಿಮ್ಮದಾಗಿಸ್ಬೇಕು, ಪಾಣಿ ನಿಮ್ಮ ಹೆಸರು ಮಾಡಿಕೊಡ್ರಿ ಅಂತ ನನ್ನ ವಾದ. ಎಷ್ಟು ದೂರುಗಳು ಕೊಟ್ಟಿದ್ರು ಕೂಡ ಇವರು ಅದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ಯಾವುದೇ ಥರದಿಂದ ಅವರು ಅದರ ಶಿಸ್ತು ಕರ್ಮ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ವಿಷಯನ ಇಟ್ಕೊಂಡು ನಾನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಏನಪ್ಪ ಅಂದ್ರೆ ದೂರು ಕೊಟ್ಟಿನಿ ಈಗ ಆಲ್ರೆಡಿ. ಈ ಒಂದು ಅರಣ್ಯ ಇಲಾಖೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ಅರಣ್ಯ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಇಲ್ಲಿ ಯಾವ ಥರ ಭ್ರಷ್ಟಾಚಾರ ನಡೀತಾ ಇದೆ
ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಸಾಕಷ್ಟು ಅಲ್ಲಿ RTIದಲ್ಲಿ ಅರ್ಜಿ ಹಾಕಿದ್ರು ಕೂಡ ದಾಖಲಾತಿಗಳು ಕೊಡ್ತಾ ಇಲ್ಲ. ಆ ದಾಖಲಾತಿಗಳು ಅವ್ರು ಕೊಟ್ಟರು ಅಂತಂದ್ರೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಹೊರಗಡೆ ಬರ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರು ನಮಗೆ ಯಾವುದೇ ರೀತಿಯಿಂದ ಒಂದು ದಾಖಲಾತಿಗಳು ಕೊಡ್ತಾ ಇಲ್ಲ. ಹಾಗಾಗಿ ನಾವೇನಪ್ಪ ಅಂತಂದ್ರೆ ಮಾನ್ಯ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತವ್ರಿಗೆ ಏನಪ್ಪ ಅಂದ್ರೆ ನಾನು ಆಲ್ರೆಡಿ ದೂರು ಕೊಟ್ಟೀನಿ. ಇದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಇದು ಈ ಒಂದು ಇನ್ಕ್ವೈರಿ ಹಂತದಲ್ಲಿ ಏನು ಅಂತಕ್ಕಂಥದ್ದು ಹೊರಗೆ ಬಂದೇ ಬರ್ತದೆ ಅಂತಕ್ಕಂಥದ್ದು ನಾವೇನಪ್ಪ ಅಂತಂದ್ರೆ ಕಾಯ್ದು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ವಿಶೇಷವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದ ಉದ್ದೇಶ ಒಂದೇ ಒಂದು, ಈ ಬಡ ರೈತರ ಸುಮಾರು 1974-75 ವರ್ಷದಿಂದ ಅವರೇನು ಉಳಿಮೆ ಮಾಡ್ಕೊಂಡೇನು ಬರ್ತಾ ಇದ್ದಾರೆ. ಅವ್ರದ್ದು ಪ್ರತಿ ವರ್ಷ ಅಲ್ಲಿ ಆ ಗ್ರಾಮದ ವಿಲೇಜ್ ಅಕೌಂಟೆಂಟು ಮತ್ತು RI ಇವರೆಲ್ಲರೂ ಏನಪ್ಪ ಅಂದ್ರೆ ಆ ಗ್ರಾಮಕ್ಕೆ ಆ ಭೂಮಿ ಮೇಲೆ ಹೋಗಿ ಪಂಚನಾಮ ಮಾಡಿ ಇವ್ರೇನಪ್ಪ ಅಂದ್ರೆ ಇಂತಿಷ್ಟು ವರ್ಷದಿಂದ ಇವ್ರು ಈ ವರ್ಷದಿಂದ ಇವರೆಲ್ಲರೂ ಏನಪ್ಪ ಅಂದ್ರೆ ಉಳಿಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂದಾಯ ಇಲಾಖೆಗೇನು ಪಂಚನಾಮ ವರದಿಗಳು ಪ್ರತಿ ವರ್ಷ ಕೊಡ್ಕೋತಾ ಬಂದಿದ್ದಾರೆ. ಆ ಆಧಾರದ ಮೇಲೆ ಇವರೇನಪ್ಪ ಅಂತಂದ್ರೆ ಇವರು ಯಾವುದೇ ಕಾರಣಕ್ಕಾಗಿ ಈ ಬಡ ರೈತರ ಜಮೀನು ಏನಪ್ಪ ಅಂತಂದ್ರೆ ಅವರು ಅರಣ್ಯ ಇಲಾಖೆ ಜಮೀನು ಅಂತಕ್ಕಂಥದ್ದು ಅದು ಅವರು ಪರಿಗಣಿಸಬಾರ್ದು. ಇಲ್ಲಿವರೆಗೆ ಎಷ್ಟು ಬಡ ದಲಿತ ರೈತರದೇನೋ ಜಮೀನು ಅವರು ಇದು ಅರಣ್ಯ ಇಲಾಖೆ ಜಮೀನು ಅಂತಕ್ಕಂಥದ್ದೇನು ಅವರು ಪರಿಗಣಿಸಿ ಪಾಣಿಯಲ್ಲೇನು ತಿದ್ದುಪಡಿ ಮಾಡಿ ಅರಣ್ಯ ಇಲಾಖೆ ಅಂತ ಏನು ಮಾಡಿದಾರ ಅದು ಪುನಃ ಮತ್ತೆ ಅದು ಜಮೀನು ಯಾರ್ದಿತ್ತು ಅವರನ್ನೇ ಹೆಸರು ಆ ಪಾಣಿಯಲ್ಲಿ ಸೇರ್ಪಡೆ ಮಾಡಿ ಆ ಬಡ ರೈತರಿಗೆ ಏನಪ್ಪ ಅಂತಂದ್ರೆ ದಲಿತರಿಗೆ ಅದು ಭೂಮಿ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮದೊಂದು ಉದ್ದೇಶ ಇಟ್ಕೊಂಡು ಇದೇ ತಿಂಗಳ 3ನೇ ತಾರೀಕು ನಾವು ನಿರಂತರವಾಗಿ ಎಲ್ಲಿವರೆಗೆ ನ್ಯಾಯ ಸಿಗಲ್ಲೋ ಅಲ್ಲಿವರೆಗೆ ಏನಪ್ಪ ಅಂತಂದ್ರೆ ಇದೇ ಒಂದು ಜಿಲ್ಲಾ ಅರಣ್ಯ ಇಲಾಖೆ ಏನಿದೆ ಆ ಅರಣ್ಯ ಇಲಾಖೆ ಎದುರುಗಡೆ ನಾವು ನಿರಂತರವಾಗಿ ನಾವೆಲ್ಲ ವಿವಿಧ ಸಂಘಟನೆಗಳೆಲ್ಲ ನಮ್ಮ ಜೊತೆಯಲ್ಲಿ ಭಾಳಷ್ಟು ಸಂಘಟನೆಯವರು ಇದ್ದಾರೆ. ಇನ್ನೂ ಕೂಡ ಸಂಘಟನೆಯವರು ನಮಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ನಾವು ಪ್ರತಿಯೊಬ್ಬರದ್ದು ಒಂದು ಬೆಂಬಲ ತಗೊಂಡು ಅರಣ್ಯ ಇಲಾಖೆ ಎದುರುಗಡೆ ನಾವು ಧರಣ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. ಈ ತಿಂಗಳ 3 ಹಾಗೂ 4ರಂದು ಖ್ಯಾತ ಜಾದೂಗಾರರಾದ ಕುದ್ರೋಳಿ ಗಣೇಶ್ ಅವರು ಬೀದರ್ ಜಿಲ್ಲೆಯಲ್ಲಿ ಜಾಗೃತಿ ಜಾದೂ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ಎಂದು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸಂಚಾಲಿತ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇಣುಸಿದ್ದಪ್ಪ ಜಲಾದೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 2025ರ ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿಯ ಬೀರನಹಳ್ಳಿ ಕ್ರಾಸ್ ಹತ್ತಿರ ನಡೆಯುವ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರಾರ್ಥವಾಗಿ ಮತ್ತು ಜಾಗೃತಿಗಾಗಿ ಕುದ್ರೋಳಿ ಗಣೇಶ್ ಅವರು ಜಿಲ್ಲೆಯಲ್ಲಿ 4 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಜನವರಿ 3ರಂದು ಬೆಳಗ್ಗೆ 10 ಗಂಟೆಗೆ ಬಸವ ಕಲ್ಯಾಣ ನಗರದ BKDB ಕಲ್ಯಾಣ ಮಂಟಪದಲ್ಲಿ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಭಾಲ್ಕಿಯ ಗುರುಕೃಪಾ ಕಲ್ಯಾಣ ಮಂಟಪದಲ್ಲಿ ಜಾಗೃತಿ ಜಾದೂ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಜನವರಿ 4ರಂದು ಬೆಳಗ್ಗೆ 10 ಗಂಟೆಗೆ ಔರಾದ್ನ ನವಚೇತನ ಪಬ್ಲಿಕ್ ಶಾಲೆಯಲ್ಲಿ ಹಾಗೂ ಸಾಯಂಕಾಲ 4:20 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಜಾಗೃತಿ ಜಾದೂ ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಆದ್ದರಿಂದ ಪ್ರತಿಯೊಬ್ಬರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇಣುಸಿದ್ದಪ್ಪ ಜಲಾದೆ ತಿಳಿಸಿದರು. ರಂಗಮಂದಿರದಲ್ಲಿ ಜರುಗುವ ಜಾದೂ ಕಾರ್ಯಕ್ರಮವನ್ನು ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನ ಕರ್ನಲ್ ಶರಣಪ್ಪ ಸಿಕೇನ್ಪುರೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜ್ಞಾನಸುಧಾ ಶಾಲೆಯ ನಿರ್ದೇಶಕ ಮುನೀಶ್ ಲಾಖಾ, ಕರಾಶಿ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿರಲಿದ್ದಾರೆ ಎಂದರು. ಈ ತಿಂಗಳ 6ರಿಂದ 3 ತಿಂಗಳ ಕಾಲ ನಗರದ ಹೊರವಲಯದಲ್ಲಿ ಇರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ಸೇನಾಪಡೆ ಹಾಗೂ ಅರೆ ಸೇನಾಪಡೆ ಆಯ್ಕೆಯಾಗಿ ಉಚಿತ ತರಬೇತಿ ನೀಡಲಾಗುವುದು ಎಂದು ವಿಕಾಸ್ ಅಕಾಡೆಮಿ ಜಿಲ್ಲಾಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕೇನ್ಪುರೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಈ ಹಿಂದೆ 2 ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು 1520 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. 471 ಅಭ್ಯರ್ಥಿಗಳು ಸೇನೆಗೆ ಭರ್ತಿಯಾಗಿ ದೇಶ ಸೇವೆ ಸಲ್ಲಿಸುತ್ತಿರುವುದು ನಮಗೆ ಹೆಮ್ಮೆ ಎನ್ನಿಸಿದೆ ಎಂದರು.
ತರಬೇತಿ ಪಡೆದ ಈ ಅಭ್ಯರ್ಥಿಗಳಿಗೆ ಏಪ್ರಿಲ್ನಲ್ಲಿ ಲಿಖಿತ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದ್ದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ನಲ್ಲಿ ದೈಹಿಕ ಪರೀಕ್ಷೆ ಆಯೋಜಿಸಲಾಗುತ್ತದೆ. ಐಎಎಫ್ ಅಗ್ನಿವೀರ್ ಯೋಜನೆ ಅಭ್ಯರ್ಥಿಗಳಿಗೆ ಈ ತಿಂಗಳ 7ರಿಂದ 27ರವರೆಗೆ, ಅಗ್ನಿಪಥ್ ಸೇನಾನಿಗಳಿಗೆ ಫೆಬ್ರವರಿ 25ರಂದು, ಸಿಆರ್ಪಿಎಫ್ ಅಭ್ಯರ್ಥಿಗಳಿಗೆ ಜನವರಿ 15ರಿಂದ ಫೆಬ್ರವರಿ 24ರವರೆಗೆ, ಆರ್ಪಿಎಫ್ ಅಭ್ಯರ್ಥಿಗಳಿಗೆ ಫೆಬ್ರವರಿಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಆದ ಕಾರಣ ಜಿಲ್ಲೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ 18 ವರ್ಷದೊಳಗಿನ ಯುವಕರು ತರಬೇತಿಯ ಲಾಭ ಪಡೆದುಕೊಳ್ಳಬೇಕೆಂದು ಕರ್ನಲ್ ಹೇಳಿದ್ದರು. ಈ ತರಬೇತಿಯು ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಆಸಕ್ತ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ಎಂದರು. ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಕ್ಕಂಥ 9 ದಿನಗಳ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮದ ಒಂದು ತಯಾರಿ ಹಿನ್ನೆಲೆಯಲ್ಲಿ ಅನೇಕ ಗಣ್ಯಮಾನ್ಯರು, ಸಮಾಜ ಚಿಂತಕರು, ಪೂಜ್ಯರು ಈ ಭಾಗಕ್ಕೆ ಬಂದು ಆ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಪ್ರಚಾರ ಜೊತೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಲು ಬೇರೆ ಬೇರೆಯವರೆಲ್ಲ ನಮ್ಮ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಕಳೆದ 1.5 ತಿಂಗಳ ಹಿಂದೆ ನಮ್ಮ ಸದಾಶಿವ ಸ್ವಾಮಿಗಳು 48 ತಾಲೂಕಲ್ಲಿ ಪ್ರವಾಸ ಮಾಡಿದ್ರು. ಅದಾದ ನಂತರ ಹುಬ್ಬಳ್ಳಿಯ ಚಿಂತಕರಾಗಿರ್ತಕ್ಕಂಥ ಆದರಣೀಯ ಮಹೇಶ್ ಪಾಂಚಾಳವರು ಒಂದು ದಿನ ನಮ್ಮ ಬೀದರ್ಗೆ ಬಂದರು. ನಂತರ ಮಹಿಳಾ ಸಬಲೀಕರಣದಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರೀಮತಿ ಲೀಲಾ ಕಾರಟಗಿ ಅವರು ಕೂಡ ನಮ್ಮ ಹುಮನಾಬಾದ್ ಬೀದರ್ದಲ್ಲಿ ಒಂದು ದಿನ ಪ್ರವಾಸ ಮಾಡಿ ಹೋಗಿದ್ದಾರೆ. ಸೊ ಈಗ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಂಗಳೂರಿನ ಅಂತಾರಾಷ್ಟ್ರೀಯ ಖ್ಯಾತ ಜಾದೂಗಾರರಾಗಿರ್ತಕ್ಕಂಥ ಕುದ್ರೋಳಿ ಗಣೇಶ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 8 ದಿನಗಳ ಕಾಲ ಪ್ರವಾಸ ಏನಪ್ಪ ಅಂದ್ರೆ ಹಾಕ್ಕೊಂಡಿದ್ದಾರೆ. 9 ದಿನ, 3ನೇ ತಾರೀಕಿಂದ ಜನವರಿ 11ವರೆಗೆ ಈ 7 ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಅವರು ಪ್ರವಾಸ ಹಾಕ್ಕೊಂಡಿದ್ದಾರೆ. ಸೊ ಬೀದರ್ದಲ್ಲಿ 3 ಮತ್ತು 4 ಜನವರಿ 3, 4 2 ದಿನಗಳ ಪ್ರವಾಸದಲ್ಲಿ ಬಸವ ಕಲ್ಯಾಣ, ಭಾಲ್ಕಿ, ಔರಾದ್ ಮತ್ತು ಬೀದರ್ 4 ಪ್ರದರ್ಶನಗಳಲ್ಲೂ ಅವರು ನಾವು ಬೀದರ್ದಲ್ಲಿ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಇದೊಂದು ಜಾಗೃತಿ ಜಾದುವಲ್ಲಿ ಇದೊಂದು ಜಾಗೃತಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಜಾಗೃತಿ ಜಾದು ಅಂತ ಟೈಟಲ್ ಕೊಟ್ಟಿದ್ದೇವೆ. ಹಾಗಾಗಿ 3ನೇ ತಾರೀಕು ಮುಂಜಾನೆ 10 ಗಂಟೆಗೆ ಬಸವ ಕಲ್ಯಾಣದಲ್ಲಿ, ಮಧ್ಯಾಹ್ನ 2 ಗಂಟೆಗೆ ಭಾಲ್ಕಿಯಲ್ಲಿ ಮುಗಿಸಿ ಅವರು ಬೀದರ್ಗೆ ಬರ್ತಾರೆ. 4ನೇ ತಾರೀಕು ಮುಂಜಾನೆ ಏನಪ್ಪ ಅಂದ್ರೆ 10 ಗಂಟೆಗೆ ಔರಾದ್ ಸತ್ಯನಿಕೇತನ ಪಬ್ಲಿಕ್ ಸ್ಕೂಲಲ್ಲಿ ಅವ್ರ ಪ್ರದರ್ಶನ ಆಗುತ್ತೆ. ಸಾಯಂಕಾಲ 4 ಗಂಟೆಗೆ ಬೀದರ್ ನಗರದ ರಂಗಮಂದಿರದಲ್ಲಿ ಪೂಜ್ಯ ಬಸವಲಿಂಗ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅವರ ಒಂದು ವಿಶೇಷವಾದಂಥ ಶೋ ನಾವು ಮಾಡ್ತಾಯಿದ್ದೀವಿ. ಟ್ರೈನಿಂಗ್ ನೆಕ್ಸ್ಟ್ ಬ್ಯಾಚು 6ನೇ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವು ಸುಮಾರು ಒಂದು 3 ವೇಕೆನ್ಸೀಸ್ಗಳು ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ತಾಯಿದ್ದೀವಿ. ಇದಕ್ಕೋಸ್ಕರ ಭಾಳಷ್ಟು ಇವಾಗ ನೋಟಿಫಿಕೇಷನ್ಸ್ಗಳು ಬಂದಿವೆ. ಅಗ್ನಿವೀರ್ ನೋಟಿಫಿಕೇಷನ್ ಆರ್ಮಿದು ಇವಾಗಲೇ 25ಕ್ಕೆ ಮುಗೀತು. ಅದರದ್ದೆಲ್ಲ ತಯಾರಿ ಏಪ್ರಿಲ್ನಲ್ಲಿ ಇದರದೊಂದು ರಿಟರ್ನ್ ಟೆಸ್ಟ್ ಆಗುತ್ತೆ. ರಿಟರ್ನ್ ಟೆಸ್ಟ್ ರಿಸಲ್ಟ್ ಬಂದಿದ ಮೇಲೆ ಮತ್ತು ಸುಮಾರು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಇದರ ಒಂದು ಫಿಸಿಕಲ್ ಟೆಸ್ಟಿನ ರ್ಯಾಲಿ ಒಂದು ಡಿಸ್ಟಿಕ್ನಲ್ಲಿ ಈ 6 ಜಿಲ್ಲೆಗಳಲ್ಲಿ ಎಲ್ಲಾದರೂ ಆಗ್ತದೆ. ಅದಕ್ಕೋಸ್ಕರ ನಾವು ತಯಾರಿ ಮಾಡಬೇಕಂದೆವು. ಬೀದರ್ನ ಶರಣನಗರ್ ಬಡಾವಣೆಯಲ್ಲಿರುವ ಸುಮಂತ ಕಟ್ಟಿಮನಿರವರ ಮನೆಗೆ ಭೇಟಿ ನೀಡಿ ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಸುಮಂತ ಕಟ್ಟಿಮನಿರವರಿಗೆ ಸನ್ಮಾನಿಸಲಾಯಿತು. ಕಟ್ಟಿಮನಿರವರ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಮೆಕ್ಸಿಕೋದ ಯೂನಿವರ್ಸಿಟಿ ಆಫ್ ತೋಲ್ಸಾ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿದ್ದು ಸಂತಸದ ಸಂಗತಿಯಾಗಿದೆ. ಇದು ನಮ್ಮ ಬೀದರ್ ಜಿಲ್ಲೆಗೆ ಸಂದ ಗೌರವವಾಗಿದೆ ಎಂದು ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಗುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ MS ಮನೋಹರ್ ಅವರು ನುಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಮೀರಾ ಗಂಜ್ಕರ್, ಖಜಾಂಚಿ ಸುಭಾಷ್ ರತ್ನ, ಪ್ರದೀಪ್ ಚಂದ್ರ, SBI ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ KI ವೈದ್ಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀಮತಿ ಶ್ರೀದೇವಿ ಕಟ್ಟಿಮನಿ ಅವರುಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.